ಡೆವಲಪ್ಮೆಂಟ್ ಮಾಡ್ಯೂಲ್ಗೆ ಸ್ವಾಗತ. ಈಗ ನೀವು ತಿಳಿದುಕೊಳ್ಳುತ್ತಿರುವುದು ಕಾಮಗಾರಿಯ ಪ್ರಗತಿ. ಎಪಿಎಂಸಿಯಲ್ಲಿ ಗುತ್ತಿಗೆದಾರರಿಗೆ ವಿತರಿಸಿದ ಕಾಮಗಾರಿಯ ಕೆಲಸಗಳನ್ನು ಯಾವ ಹಂತದಲ್ಲಿದೆ ಅಥವಾ ಯಾವ ಕಾಮಗಾರಿಯ ಪ್ರಗತಿಯನ್ನು ತಿಳಿಸುವ ನಮೂನೆ. ಈ ಮೆನುವನ್ನು ಡೆವಲಪ್ಮೆಂಟ್ ಮಾಡ್ಯೂಲ್ ಕ್ರಿಯೇಷನ್ನಿಂದ ಆಯ್ದುಕೊಳ್ಳಲಾಗಿದೆ. ಈ ವಿವರಗಳನ್ನು ನೀಡುವ ಮುನ್ನ ಕಾಮಗಾರಿಯ ನಿರ್ವಹಣೆ ಹಾಗೂ ಗುತ್ತಿಗೆದಾರರ ನಿರ್ವಹಣೆ ಹಾಗೂ ಕಾಮಗಾರಿಯ ಹಂಚಿಕೆ ವಿವರಗಳನ್ನು ಮೊದಲು ದಾಖಲಿಸಬೇಕಾಗುತ್ತದೆ. ಈ ದಾಖಲಾತಿಯಲ್ಲಿ ಕಾಮಗಾರಿಯ ಹೆಸರನ್ನು ಗುರುತಿಸಿದ ನಂತರ ಆ ಕೆಲಸಕ್ಕೆ ಸಂಬಂಧಿಸಿದ ಒಟ್ಟು ಕಾಲಾವಧಿ, ಉಳಿದ ದಿನಗಳು ತೋರಿಸುತ್ತದೆ ಹಾಗೂ ಯಾರು ಪರಿಶೀಲಿಸಿದವರು ಎನ್ನುವುದನ್ನು ಗುರುತಿಸಲು ಅನುಮತಿಸುತ್ತದೆ. ಈ ದಾಖಲಾತಿಯನ್ನು ಕೇವಲ ಕಾಮಗಾರಿ ಅಧಿಕಾರಿ ಅಥವಾ ಆಡಳಿತ ಅಧಿಕಾರಿ ಮಾತ್ರ ಉಪಯೋಗಿಸಲು ಅಥವಾ ಬಳಸಲು ಸಾಧ್ಯ ಹಾಗೂ ಈ ಮಾಹಿತಿಯನ್ನು ಉಳಿಸಲು ಕೆಲವು ಮುಖ್ಯ ಅಂಶಗಳನ್ನು ದಾಖಲಿಸಬೇಕಾಗುತ್ತದೆ. ಅವುಗಳನ್ನು ಕೆಂಪು ಚುಕ್ಕೆಗಳಿಂದ ಗುರುತಿಸಲಾಗಿದೆ. ಉದಾಹರಣೆ, ಕೆಲಸದ ಹೆಸರು ಅಥವಾ ಪರಿಶೀಲಿಸಿದವರ ಹೆಸರು ಇತ್ಯಾದಿ. ಲಾಗಿನ್ ಆದ ನಂತರ ಎಡಭಾಗದಲ್ಲಿ 6 ಮುಖ್ಯ ಮಾಡ್ಯೂಲ್ ಮೆನುಗಳು ಕಾಣಿಸುತ್ತವೆ. ಗುರುತಿಸಿದ ಡೆವಲಪ್ಮೆಂಟ್ ಅಭಿವೃದ್ಧಿ ಕಾಮಗಾರಿಯ ಮೆನುವನ್ನು ಕ್ಲಿಕ್ ಮಾಡಿ. ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಿಸಿದ ಮಾಡ್ಯೂಲ್ಗಳ ಹೆಸರುಗಳು ತೋರಿಸುತ್ತದೆ. ಎಡಭಾಗದಲ್ಲಿ ಕಾಣುವ ಮೆನುಗಳ ಹೆಸರಿನಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್, ಕಾಮಗಾರಿ ಚಾಲನೆಯಲ್ಲಿದೆ ಮೆನುವನ್ನು ಕ್ಲಿಕ್ ಮಾಡಿ. ಸ್ವಲ್ಪ ನಿರೀಕ್ಷಿಸಿ. ಕಾಮಗಾರಿ ಚಾಲನೆಯಲ್ಲಿರುವ ಮಾಹಿತಿಯನ್ನು ನೀಡಲು ಅನುಮತಿಸುತ್ತದೆ. ಕೆಳಗೆ ಗುರುತಿಸಿದ ಹೊಸ ದಾಖಲಾತಿ ಹೆಸರನ್ನು ಕ್ಲಿಕ್ ಮಾಡಿ. ಕಾಮಗಾರಿ ಚಾಲನೆಯಲ್ಲಿರುವ ಮಾಹಿತಿಯನ್ನು ತುಂಬಲು ಹೊಸ ದಾಖಲಾತಿಯು ಅನುಮತಿಸುತ್ತದೆ. ಮೊದಲಿಗೆ ದಿನಾಂಕವನ್ನು ಸೂಚಿಸಿ. ಗುರುತಿಸಿದ ದಿನಾಂಕ ಮೇಲೆ ಕ್ಲಿಕ್ ಮಾಡಿ. ದಿನಾಂಕವನ್ನು ಸೂಚಿಸಲು ಚಿಕ್ಕ ಕ್ಯಾಲೆಂಡರ್ ತೋರಿಸುತ್ತದೆ. ಕ್ಯಾಲೆಂಡರ್ನಿಂದ ದಿನಾಂಕವನ್ನು ಗುರುತಿಸಿ ಅಥವಾ ದಿನಾಂಕದ ಮೇಲೆ ಕ್ಲಿಕ್ ಮಾಡಿ. ಕ್ಯಾಲೆಂಡರ್ನಿಂದ ದಿನಾಂಕವನ್ನು ಗುರುತಿಸಲಾಗಿದೆ. ಪಟ್ಟಿಯಿಂದ ಕಾಮಗಾರಿಯ ಹೆಸರನ್ನು ಗುರುತಿಸಿ. ಗುರುತಿಸಿರುವ ಪಟ್ಟಿಯ ಮೇಲೆ ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ಕಾಮಗಾರಿಯ ಹೆಸರುಗಳು ತೋರಿಸುತ್ತದೆ. ಪಟ್ಟಿಯಲ್ಲಿ ತೋರಿಸುವ ಹೆಸರುಗಳಲ್ಲಿ ಕಾಮಗಾರಿಯ ಹೆಸರನ್ನು ಗುರುತಿಸಿ ಅಥವಾ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಪಟ್ಟಿಯಿಂದ ಕಾಮಗಾರಿಯ ಹೆಸರನ್ನು ಗುರುತಿಸಲಾಗಿದೆ. ಕಾಮಗಾರಿಯ ಹೆಸರನ್ನು ಗುರುತಿಸಿದ ನಂತರ ಕೆಲಸದ ವಿಧಾನವು ತೋರಿಸುತ್ತದೆ. ಕಾಮಗಾರಿಯ ಒಟ್ಟು ಕಾಲಾವಧಿಯು ತೋರಿಸುತ್ತದೆ. ಗುತ್ತಿಗೆದಾರರ ಹೆಸರು ಹಾಗೂ ಉಳಿದ ದಿನಗಳು ತೋರಿಸುತ್ತದೆ. ಮೆಜರ್ಮೆಂಟ್ ಬುಕ್ ಸಂಖ್ಯೆಯನ್ನು ಬರೆಯಿರಿ. ಮೆಜರ್ಮೆಂಟ್ ಬುಕ್ ಸಂಖ್ಯೆಯನ್ನು ಬರೆಯಲಾಗಿದೆ. ಕಾಮಗಾರಿಯನ್ನು ಪರಿಶೀಲಿಸಿದವರ ಹೆಸರನ್ನು ಪಟ್ಟಿಯಿಂದ ಗುರುತಿಸಿ. ಗುರುತಿಸಿರುವ ಪಟ್ಟಿಯ ಮೇಲೆ ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ಅಧಿಕಾರಿಯ ಹೆಸರುಗಳು ತೋರಿಸುತ್ತದೆ. ಕಾಮಗಾರಿಯನ್ನು ಪರಿಶೀಲಿಸಿದವರ ಹೆಸರನ್ನು ಪಟ್ಟಿಯಿಂದ ಗುರುತಿಸಿ ಅಥವಾ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಪಟ್ಟಿಯಿಂದ ಪರಿಶೀಲಿಸಿದವರ ಹೆಸರನ್ನು ಗುರುತಿಸಲಾಗಿದೆ. ಕಾಮಗಾರಿ ಚಾಲನೆಯಲ್ಲಿರುವ ಇತರ ಮಾಹಿತಿ ಏನಾದರೂ ಇದ್ದಲ್ಲಿ ಸೂಚನೆಯಲ್ಲಿ ಬರೆಯಿರಿ. ಕಾಮಗಾರಿಯ ಚಾಲನೆಯಲ್ಲಿರುವ ಅಭಿಪ್ರಾಯಗಳನ್ನು ಬರೆಯಿರಿ. ಕಾಮಗಾರಿಯು ಚಾಲನೆಯಲ್ಲಿರುವ ಕಾರ್ಯವು ಪೂರ್ಣಗೊಂಡಿರುವ ಮಾಹಿತಿಯನ್ನು ಬರೆಯಲಾಗಿದೆ. ಕಾಮಗಾರಿಯ ಚಾಲನೆಯಲ್ಲಿರುವ ಮಾಹಿತಿಯನ್ನು ದಾಖಲಿಸಿದ ನಂತರ ಗುರುತಿಸಿದ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ನಿರೀಕ್ಷಿಸಿ. ಕಾಮಗಾರಿಯ ಚಾಲನೆಯಲ್ಲಿರುವ ಮಾಹಿತಿಯನ್ನು ದಾಖಲಿಸಲಾಗಿದೆ ಎನ್ನುವ ಮಾಹಿತಿ ತೋರಿಸುತ್ತದೆ. ಗುರುತಿಸಿರುವ ಓಕೆ ಹೆಸರನ್ನು ಕ್ಲಿಕ್ ಮಾಡಿ. ಮರಳಿ ಹೊಸ ದಾಖಲಾತಿಗೆ ಅನುಮತಿಸುತ್ತದೆ. ಗುರುತಿಸಿದ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಕಾಮಗಾರಿ ಚಾಲನೆಯಲ್ಲಿರುವ ದಾಖಲಿಸಲಾದ ಮಾಹಿತಿಯನ್ನು ಈ ರೀತಿಯಲ್ಲಿ ನೋಡಬಹುದು.